ದಟ್ಟವಾದ ಅಡವಿಯ ನಡುವೆ ಅಕ್ಷರಶಃ ಅಂತರ್ಧಾನವಾಗಿ ಹೋದ ಈ ನಿಗೂಢ ಕಟ್ಟಡ ಇಲ್ಲಿಯ ಜನರಿಂದ ಗೋಸ್ಟ್ ಹೋಟೆಲ್ ಎಂದು ಕರೆಯಲ್ಪಡುತ್ತೆ. ಈ ಜಾಗದ ಮೇಲೆ ಬಂದ ಹಲವಾರು ವರದಿಗಳಲ್ಲಿ ಈ ಜಾಗದಲ್ಲಿ ಆತ್ಮ ಸಂಚಾರವಿದೆ, ಅಸಾಮಾನ್ಯ ವಿದ್ಯಮಾನಗಳು ಇಲ್ಲಿ ಸಂಭವಿಸಿದೆ, ಆಗಾಗ ವಿಚಿತ್ರ ಸದ್ದುಗಳು ಕೇಳಿ ಬರುತ್ತದೆ ಎಂಬ ಸ್ಥಳೀಯರ ಹೇಳಿಕೆಗಳಿಂದ ನನ್ನ ಗಮನ ಈ ಅಜ್ಞಾತವಾದ ನಿರ್ಮಾಣಗಳಿಗೆ ಹರಿಯುತ್ತೆ. ಅಷ್ಟೊಂದು ಭಯಾನಕತೆ ಇಲ್ಲಿ ಅಡಗಿದೆಯಾ? ಇಷ್ಟೊಂದು ವಿದ್ಯಮಾನಗಳಿಗೆ ಈ ಜಾಗ ಸಾಕ್ಷಿಯಾಗಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದ ನಂತರ ಈ ಜಾಗವನ್ನ ಹುಡುಕಿ ಹೊರಟಿದ್ದೆ. ತಾಸುಗಳ ಪ್ರಯಾಣದ ನಂತರ ಗೋವಾದ ಅಗೊಂಡ ಸಮುದ್ರ ತೀರದಲ್ಲಿರುವ ಈ ಪಾಳು ಬಿದ್ದ ಕಟ್ಟಡದೆದುರಿಗೆ ಬಂದು ನಿಂತಿದ್ದೆ. ತುಂಬ ಬೃಹತ್ ಹೋಟೆಲ್ ಆದ ಒಂದು ಸಿನಾ ಹೋಟೆಲ್ನ ಮುಂಭಾಗದಲ್ಲಿದ್ದೀನಿ. ಇದ್ರೊಳಗೆ ಹೋಗಿ ಇದ್ರ ಕತೆ ಏನು, ಅಥವಾ ಇದು ಯಾಕೆ ಈ ಥರ ಹೋಟೆಲ್ ಯಾಕೆ ಹಾಳಾಯಿತು, ಅಥವಾ ಇದ್ರ ರಚನೆ ಹೇಗಿದೆ, ಇದು ಹೇಗೆ ನಿರ್ಮಾಣ ಆಯಿತು, ಇದ್ರ ಹೋಟೆಲ್ನ ಪ್ರತಿ ಹೆಜ್ಜೆ ಇಡ್ತಾ ಇದ್ರ ಹೋಟೆಲ್ನ ಪ್ರತಿ ಕೋಣೆಗಳನ್ನು ಹೋಗುತ್ತಾ ಅದರ ಕತೆ ಏನು, ಅದರ ಇತಿಹಾಸ ಏನು, ಅದರ ಪರಿಸ್ಥಿತಿ ಏನು ಅನ್ನೋದನ್ನ ವಿವರಣೆ ಮಾಡ್ತಾ ಹೋಗ್ತೀನಿ. ಇದು ಹೋಟೆಲ್ನ ಮುಂಭಾಗ, ಅಂದರೆ ಇದೆಲ್ಲ ಮುಂಭಾಗ ಬೇರೆ ಕಡೆಯಿಂದ ಇದೆ. ಈಗ ನಾವು ಬರೋಕ್ಕೆ ಅವಕಾಶ ಇದೆ. ಜಾಗ ಅಂತೂ ಭಯಾನಕವಾಗಿದೆ. ಇಷ್ಟೊಂದು ದೊಡ್ಡ ಕಟ್ಟಡ, ಇಷ್ಟು ದೊಡ್ಡ ಕಾಡಲ್ಲಿ ಕಾಡು ನೋಡೋಕ್ಕೆ ಹಿಂಗಿರುತ್ತೆ. ಗೋಸ್ಟ್ ಹೋಟೆಲ್ ಅಂತ ಜನ ಕರೆಯೋ ಜಾಗ, ಇದರ ಪರಿಸ್ಥಿತಿ ಹೇಗಿದೆ, ನಿಜವಾಗ್ಲೂ ಅಷ್ಟು ಭಯಂಕರವಾಗಿದೆಯಾ? ಒಳಗೋಗಿ ನೋಡೋಣ. ಸಿನಾ ಹೋಟೆಲ್ 1990ರ ಹೊತ್ತಿಗೆ ಇಬ್ಬರು ಪಾಲುದಾರರಿಂದ ರಷ್ಯಾದ ಹೂಡಿಕೆದಾರರಿಂದ ಬಂದ ಬಂಡವಾಳವನ್ನ ಬಳಸಿಕೊಂಡು ಈ ನಿಸರ್ಗದ ಮಧ್ಯದಲ್ಲಿ ತಲೆ ಎತ್ತಿ ನಿಲ್ಲಲು ಸಿದ್ಧವಾದ ಕಟ್ಟಡವಿದು. ಅದ್ಭುತ ಕಲ್ಪನೆಯನ್ನ ಹೊತ್ತು ಅರ್ಧ ನಿರ್ಮಾಣವಾಗುವ ಹೊತ್ತಿಗೆ ಹೋಟೆಲ್ನ ಒಬ್ಬ ಪಾಲುದಾರನ ನಿಗೂಢ ಹತ್ಯೆಯಾಗತ್ತೆ. ತದನಂತರ ದುಬಾರಿ ವೆಚ್ಚದಲ್ಲಿ ನಿರ್ಮಿಸುತ್ತಿದ್ದ ಈ ಕಟ್ಟಡಕ್ಕೆ ಅತೀವ ಹಣಕಾಸಿನ ತೊಂದರೆಯಾಗಿ ಬ್ಯಾಂಕುಗಳಲ್ಲಿ ಸಾಲವಾಗಿ ಇದರ ನಿರ್ಮಾಣ ಸ್ತಬ್ಧವಾಗಿತ್ತು. ಬಹಳಷ್ಟು ಕುತೂಹಲಗಳಿಂದಲೇ ಈ ಬಹುಮಹಡಿ ಕಟ್ಟಡದ ಪ್ರತಿ ಮೂಲೆಗಳನ್ನ ಹೊಕ್ಕುತ್ತಾ ಹೋದವನಿಗೆ ಮೂರಂತಸ್ತಿನ ಈ ಮಹಲಿನ ಮೇಲೆ ಪ್ರಕೃತಿ ತನ್ನ ಪಾರುಪತ್ಯವನ್ನ ಸ್ಥಾಪಿಸಿದ್ದು ಕಣ್ಣಿಗೆ ಬಿದ್ದಿತ್ತು. ಹೇರಳವಾಗಿ ಬೆಳೆದು ನಿಂತು ಅಲ್ಲಿಯ ಪ್ರತಿ ಗೋಡೆಗಳನ್ನ ಆವರಿಸಿದ್ದ ಗಿಡ ಮರಬಳ್ಳಿಗಳು, ಯಾರೋ ಗೀಚಿ ಹೋಗಿದ್ದ ಭಿನ್ನ ವಿಭಿನ್ನ ಚಿತ್ರಗಳು, ಕತ್ತಲ ಕೋಣೆಗಳು, ಅಲ್ಲಿ ನೇತು ಬಿದ್ದಿದ್ದ ಅಸಂಖ್ಯಾತ ಬಾವಲಿಗಳು, ಗಾಢ ಮೌನದಲ್ಲೂ ಮೂಡಿದ ನನ್ನದೇ ಹೆಜ್ಜೆ ಸಪ್ಪಳಗಳಿಂದ ಇಲ್ಲಿಯ ನಿಗೂಢತೆ ಇನ್ನಷ್ಟು ಹೆಚ್ಚಾಗಿದೆ. ಇದು ಈ ಸಿನಾ ಹೋಟೆಲ್ನ ಮುಖ್ಯ ಭಾಗ, ಅದರ ಮಧ್ಯಭಾಗ. 50-60 ಭಾಗ ಕೆಲಸ ಅಷ್ಟೇ. ಏನು ಸಿಮೆಂಟಿಂದ ಸಂಬಂಧಪಟ್ಟ ಸಿಮೆಂಟ್ ಇಟ್ಟಿಗೆಗಳನ್ನು ಬಳಸಿ ಗೋಡೆ ಕಟ್ಟಿದಾರಷ್ಟೇ, ಗೋಡೆ ಪಿಲ್ಲರ್ಗಳನ್ನು ಕಟ್ಟಿದಾರಷ್ಟೇ. ಅದಾದ್ಮೇಲೆ ಮುಂದಿನ ಕೆಲಸಗಳನ್ನು ನಾವು ಮಾಡಿಲ್ಲ. ಹಾಗಾಗಿ ಇದರ ಪರಿಕಲ್ಪನೆ ಹೇಗಿತ್ತು, ಅದು ಈ ಹೋಟೆಲ್ ಹೇಗೆ ಕಾಣಿಸ್ತಿತ್ತು ಅಂತ ಗೊತ್ತಾಗಲ್ಲ. ನೋಡ್ದಂಗ್ಲೂ ಅನಿಸ್ತಾ ಹೋಗುತ್ತೆ, ಎಷ್ಟು ಹಣ, ಎಷ್ಟು ದೊಡ್ಡ ಕಟ್ಟಡ, ಎಷ್ಟು ಶ್ರಮ ಹಾಕಿರ್ಬೋದು ಇದನ್ನು ಇಲ್ಲಿವರೆಗೂ ತರಬೇಕಾದ್ರೆ, ಎಷ್ಟೊಂದು ಜನ ಇದರ ಹಿಂದೆ ಕೆಲಸ ಮಾಡಿರ್ಬೋದು. ಆದರೆ ಒಂದೇ ಹಂತಕ್ಕೆ ಎಲ್ಲವೂ ನಿಂತೋಗಿದೆ. ಹಾಗಾಗಿ ಜಾಗನ ಹುಡ್ಕೊಂಡ್ಬರೋದು ಸ್ವಲ್ಪ ಕಷ್ಟನಿದೆ. ಅಂದರೆ ಸಂಪೂರ್ಣವಾಗಿ ಎಲ್ಲ ಸುತ್ತಮುತ್ತ ಎಲ್ಲ ಫುಲ್ ಮರಗಿಡಗಳು ಕಳ್ಕೊಂಡ್ಬಿಟ್ಟಿದೆ. 100 ಕೋಣೆಗಳನ್ನು ಮಾಡಿದ್ದಂಥ ಹೋಟೆಲ್ ಇದು. ಈ ಬಿಲ್ಡಿಂಗ್ನ ಈ ಪೋರ್ಷನ್ ಏನಿದೆ ಇದರಲ್ಲೆಲ್ಲದು ಬರೀ ರೂಮ್ಗಳಿತ್ತು. ನನ್ನ ಪ್ರಕಾರ ಈ ಹೋಟೆಲ್ ಏನಾದರೂ ಕಂಪ್ಲೀಟ್ ಇರುವ ಕೆಲಸ ಸಂಪೂರ್ಣವಾಗಿದ್ರೆ ಇಲ್ಲೇ ಇದರ ಪಕ್ಕ ಈ ಹೋಟೆಲಿಂದ ಸ್ವಲ್ಪ ದೂರದಲ್ಲೇ ಅಗೊಂಡ ಬೀಚ್, ಇದ್ರ ಸದ್ದು ಕೇಳಿಸ್ತಿದೆ, ಅಲೆಗಳ ಸದ್ದು ಕೇಳಿಸ್ತಿದೆ. ಅಗೊಂಡ ಬೀಚ್ಗೆ ನಿಮಗೆ ಅಂದರೆ ತುಂಬ ಪ್ರವಾಸಿಗರು ಬರುವಂಥ ಬೀಚ್, ಹಾಗೆ ತುಂಬ ವಿದೇಶಿ ಪ್ರವಾಸಿಗರು ಬರುವಂಥ ಬೀಚು. ಏನಾದರೂ ಈ ಹೋಟೆಲ್ ಆರಂಭ ಆಗಿ ನಿಂತಿದ್ರೆ ಅಥವಾ ಇದ್ರ ಕೆಲಸ ಸಂಪೂರ್ಣವಾಗಿದ್ರೆ ಒಂದು ದೊಡ್ಡ ವ್ಯವಹಾರ ನಡೀತಿದ್ದ ಜಾಗ ಆಗ್ತಿತ್ತು. ಅಂದ್ರೆ ಲಕ್ಷಾಂತರ ಜನ ಭೇಟಿ ಕೊಡುವಂತ ಜಾಗ ಆಗ್ತಿತ್ತು. ಆದ್ರೆ ಇವತ್ತಿಗೆ ಒಬ್ಬರು ಬರ್ದಿರೋಂಥ ಜಾಗ ಆಗಿದೆ. ಗೋಸ್ಟ್ ಹೋಟೆಲ್ ಅಂತ ಅಂದ್ರೆ ದೆವ್ವಗಳ ಹೋಟೆಲ್ ಅಥವಾ ದೆವ್ವಗಳಿರುತ್ತೆ ಹೋಟೆಲ್ ಅಂತ. ಬಟ್ ನನ್ನ ಅಭಿಪ್ರಾಯ ಈ ವಿಷಯದ ಮೇಲೆ ಒಂದು ಏನಂದ್ರೆ, ಗಿಡ ಮರಗಳು ಕವಿದು ಒಂಥರ ಹಾಳಾಗಿರೋ ಜಾಗದಲ್ಲಿ ಒಂದು ನೆಗೆಟಿವ್ ಎನರ್ಜಿ ತರ ನಮಗೆ ಫೀಲ್ ಆಗುತ್ತೆ. ಆದ್ರೆ ನಾನು ಈ ತರ ತುಂಬಾ ಜಾಗಗಳಿಗೆ ಹೋಗಿದ್ದೀನಿ, ಆದ್ರೆ ನನಗೆ ಆ ತರದ ಅನುಭವಗಳೇನೂ ಆಗಿಲ್ಲ. ಅಂದ್ರೆ ಈ ಗೋಸ್ಟ್ ಹೋಟೆಲ್ ಅಂತ ಏನ್ ಕರೀತಾರೆ, ಈ ಹಾಳು ಬಿದ್ದ ಜಾಗಗಳನ್ನೆಲ್ಲ ಗೋಸ್ಟ್ ಹೋಟೆಲ್ ಈ ತರ ಕರೀತಾರೆ. ಆದ್ರೆ ನಿಜವಾಗ್ಲೂ ನಾವಲ್ಲಿ ನೋಡಿದ್ರೆ ಆ ತರದ ಏನು ಇರಲ್ಲ. ವೈಜ್ಞಾನಿಕವಾಗಿ ಹೇಳಿದ್ರೆ ಸಿಂಪಲ್ ಇಷ್ಟೇ, ಒಂದು ಜಾಗನ ಕಟ್ತಾ ಇದ್ರು, ಕಟ್ಟುವಾಗ ಅದೇನೋ ಕಾರಣಾಂತರಗಳಿಂದ ಹಾಳಾಯ್ತಷ್ಟೇ. ಹಾಳಾದ್ಮೇಲೆ ಏನಾಗುತ್ತೆ, ಆ ಜಾಗನ ಪ್ರತಿ ಸರಿ ಅದರದ್ದು ಮೇಂಟೆನೆನ್ಸ್ ಮಾಡ್ತಾ ಇದ್ರೆ ಸುಂದರವಾಗಿರುತ್ತೆ, ನೀಟಾಗಿರುತ್ತೆ. ಅದ್ರ ಪಾಡಿಗೆ ಅದನ್ನು 10 ವರ್ಷಗಳ ಕಾಲ ಬಿಟ್ಟರೆ ಈ ಥರದ್ದು ಆಗುತ್ತಷ್ಟೇ. ಪ್ರಕೃತಿಲಿ ಬಂದು ಈ ಕಟ್ಟಡನ ಕಟ್ಟಿದ್ರಲ್ಲ, ಇಲ್ಲಿ ಮೊದಲು ಪ್ರಕೃತಿ ಇದೇ ಥರ ಇತ್ತು. ಈಗ ಅಕ್ಕಪಕ್ಕದಲ್ಲಿ ಏನು ನೋಡ್ತಿರಲ್ಲ, ಗುಡ್ಡಗಾಡುಗಳು, ಮರಗಿಡಗಳು, ಇದೇ ಥರ ಜಾಗ ಇಲ್ಲೆಲ್ಲ ಸಂಪೂರ್ಣವಾಗಿತ್ತು. ಈ ಜಾಗನ ಬರ್ತಾರೆ, ಇಲ್ಲಿ ಬಂದು ಈ ಜಾಗನ ತಗೊಂಡು ಒಂದಷ್ಟು ಮರಗಿಡಗಳನ್ನೆಲ್ಲ ನಾಶ ಮಾಡಿ ಇಲ್ಲಿ ದೊಡ್ಡದಾದ ಬಿಲ್ಡಿಂಗ್ ಕಟ್ತಾರೆ. ಒಂದಷ್ಟು ಈ ಕನ್ಸ್ಟ್ರಕ್ಷನ್ಗೆ ಏನೇನು ಬೇಕಾದಷ್ಟು ಬಳಸ್ಕೊಂಡು ಈ ಥರದೊಂದು ದೊಡ್ಡದಾದ ಬಿಲ್ಡಿಂಗ್ ಕಟ್ತಾರೆ. ಆ ಕೆಲಸ ಅರ್ಧಕ್ಕೆ ನಿಲ್ತು. ಅಲ್ಲಿಗೆ ಏನಾಯ್ತು, ಆ ಪ್ರಕೃತಿಗೆ ಏನು ವಾಪಸ್, ಪ್ರಕೃತಿಯಿಂದ ಏನು ಇವ್ರು ಜಾಗ ಕಿತ್ಕೊಂಡಿದ್ರಲ್ಲ, ಆ ಪ್ರಕೃತಿ ಆ ಜಾಗನ ವಾಪಸ್ ಪಡ್ಕೊಂಡಿದೆ ಅಷ್ಟೇ. ಅದರಲ್ಲಿ ದೆವ್ವ ಭೂತಗಳು, ಬೇರೆ ಇನ್ನೇನೋ ನೆಗೆಟಿವ್ ಎನರ್ಜಿ, ನನ್ನ ಅನುಭವಕ್ಕೆ ಅದ್ಯಾವುದು ಬಂದಿಲ್ಲ, ಅಥವಾ ನಾನು ಅದನ್ನ ಹೇಳೋದಿಲ್ಲ ಆ ಥರ ಇಲ್ಲಿ ದೆವ್ವ ಇದೆ, ಭೂತ ಇದೆ ಅಂತ ಈ ಥರದ್ದು ಹೇಳಲ್ಲ. ದೇಶ ವಿದೇಶಗಳಿಂದ ಈ ಗೋವಾದೆಡೆಗೆ ಬರುವ ಪ್ರವಾಸಿಗರಿಗೆ ಐಷಾರಾಮಿ ಊಟ ವಸತಿಗಳನ್ನ ಒದಗಿಸುವ ಉದ್ದೇಶದಿಂದ ಅದ್ಭುತ ಪರಿಕಲ್ಪನೆಯನ್ನ ಹೊತ್ತು ನಿರ್ಮಾಣವಾಗುತ್ತಿದ್ದ ಈ ಕಟ್ಟಡದ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಯಿತು. ಕಾಡು ಕವಿದು ಕಾಣದಂತಾಗಿದ್ದ ಕೋಣೆಗಳನ್ನ, ಮಳೆಗಾಳಿಗಳ ದಾಳಿಯಿಂದ ಅವನತಿಯತ್ತ ಸರಿಯುತ್ತಿದ್ದ ಈ ಜಾಗದ ವಿವಿಧ ಭಾಗಗಳನ್ನ ಕಾಣುತ್ತಾ ನನ್ನ ಪ್ರಯಾಣ ಮುಂದುವರಿದಿತ್ತು. ಅಲ್ಲಿಯ ಪ್ರತಿ ಗೋಡೆಗಳಿಗೂ ವಾತಾವರಣವೇ ಒಂದು ಬಣ್ಣವನ್ನ ಬಳಿದಿದೆ. ಹಚ್ಚ ಹಸಿರಿನ ಮಧ್ಯದಲ್ಲಿ ಕಪ್ಪೇರಿ ನಿಂತ ಈ ಕಟ್ಟಡ ಕರಾಳವಾಗಿ ಕಾಣುತ್ತಾ ಒಂದೊಮ್ಮೆಗೆ ಭಯವನ್ನ
ಭಯವನ್ನೇ ಹುಟ್ಟಿಸುವಂತಿದೆ. ಗಂಟೆಗಟ್ಟಲೆ ಈ ಕಟ್ಟಡದ ಸುತ್ತಮುತ್ತ ಸುತ್ತಿ ನನ್ನ ಕಾಲುಗಳು ಸೋತವೆ. ಹೊರಕಾಣಲು ಮತ್ತಷ್ಟು ಕೋಣೆಗಳು, ನಾಶವಾದ ಜಾಗಗಳು ಬಾಕಿ ಉಳಿದಿವೆ. ಇದು ಈ ಹೋಟೆಲ್ ಅಂದರೆ ಈ ಕಟ್ಟಡದ ತಳಭಾಗ, ಗ್ರೌಂಡ್ ಫ್ಲೋರು. ಮೇಲ್ಗಡೆ ಸ್ವಲ್ಪ ಏನು ಕಾಮಗಾರಿಗಳು ಅಂದರೆ ಅದರದ್ದು ಕನ್ಸ್ಟ್ರಕ್ಷನ್ ಕೆಲಸಗಳು ನಡೆದಿದೆ. ಆದರೆ ಈ ಫ್ಲೋರ್ ಏನಿದೆಯಲ್ಲ, ಈ ಗ್ರೌಂಡ್ ಫ್ಲೋರ್ ಏನಿದೆಯಲ್ಲ, ಸಂಪೂರ್ಣವಾಗಿ ಅರ್ಧಕ್ಕೆ ಕೆಲಸ ನಿಂತೋಗಿದೆ. ನಾವಿಲ್ಲಿ ನೋಡ್ತಾ ಹೋದರೆ ಸಾವಿರಾರು ಬಾವಲಿಗಳಿದೆ. ಇಲ್ಲಿ ಬಾವಲಿಗಳಿಗೆ, ಪ್ರಾಣಿಗಳಿಗೆ, ಇನ್ನೊಂದಷ್ಟು ಪ್ರಾಣಿಗಳು ಬಂದು ಹೋಗಿರೋದಕ್ಕೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಒಂದಷ್ಟು ಪ್ರಾಣಿಗಳು ಬಂದು ಇಲ್ಲಿ ಇರುತ್ತೆ ಅನ್ಸುತ್ತೆ. ಈ ಪಕ್ಕದಲ್ಲಿ ನೋಡ್ತೀವಲ್ಲ, ಇದಷ್ಟು ಪೂರಾ ಏನು ದಟ್ಟವಾದ ಕಾಡಿದೆ ಸುತ್ತಮುತ್ತಲು. ಅಲ್ಲಿರೋ ಪ್ರಾಣಿಗಳು ಕೂಡ ಅಂದರೆ ಈ ಮಳೆಗಾಲ ಈ ಥರದ ಕಾಲದಲ್ಲಿ ಬಂದು ನನ್ನ ಪ್ರಕಾರ ಇಲ್ಲಿರ್ತವೆ ಅನ್ಸುತ್ತೆ. ದನಗಳು ಬಂದು ಇಲ್ಲಿ ಏನು ವಾಸ ಮಾಡುತ್ತೆ. ಎಷ್ಟು ಲಕ್ಷಾಂತರ ರೂಪಾಯಿ ವ್ಯಯಿಸಿ ಕಟ್ಟಿರ್ಬೋದು ಇದನ್ನು. ಆದರೆ ಇವತ್ತಿಗೆ ನೋಡಿ, ಸಣ್ಣ ಎಷ್ಟೇ ದೊಡ್ಡದು ಏನು ಯೋಜನೆಗಾದರೂ, ಎಷ್ಟೇ ದೊಡ್ಡ ಕಾರ್ಯಕ್ಕಾದರೂ ಒಂದು ಸಣ್ಣ ವಿಘ್ನ ಆದರೆ, ಒಂದು ಸಣ್ಣ ತೊಡಕಾದರೆ ಯಾವ ರೀತಿ ಆಗತ್ತೆ ಅನ್ನೋದಕ್ಕೆ ಈ ಜಾಗ ಸಾಕ್ಷಿ ಅನಿಸುತ್ತೆ. ಮೇಲ್ಗಡೆ ಹೋಗುವಾಗ ಅಷ್ಟೊಂದೇನು ಅನಿಸ್ತಿಲ್ಲ. ಈ ಭಾಗಕ್ಕೆ ನೋಡುವಾಗ ಒಂಥರ ಭಯ ಆಗುತ್ತಪ್ಪ. ಇದೆಲ್ಲ ಪೈಪ್ಗಳು, ಅಂದರೆ ಮೇಲಿನ ಏನು ರೂಮ್ಗಳಿರುತ್ತಲ್ಲ, ಈ ಹೋಟೆಲ್ ರೂಮ್ಗಳನ್ನು ನೀರನ್ನ ಹೊರ ಹಾಕೋಕಿರೋ ಪೈಪ್ಗಳು. ಈ ರೀತಿಯ ಪಾಳು ಬಿದ್ದ ಜಾಗಗಳನ್ನ ಕಂಡಾಗ ಪ್ರತಿಯೊಬ್ಬರಿಗೂ ಬರುವ ಯೋಚನೆ ಅಲ್ಲಿ ದೆವ್ವ ಭೂತಗಳ ಇರುವಿಕೆಯ ಕುರಿತು. ಈ ಜಾಗವು ಅದರಿಂದ ಆಗಿರಲಿಲ್ಲ ಹೊರತು ಕಂತೆ ಕಥೆಗಳಿವೆ ಈ ಜಾಗದ ಮೇಲೆ. ನಿಗೂಢವಾಗಿ ಮರಣ ಹೊಂದಿದ ಈ ಹೋಟೆಲಿನ ಒಬ್ಬ ಪಾಲುದಾರನ ಆತ್ಮ ಈ ಕಟ್ಟಡದ ಸುತ್ತಮುತ್ತಲೇ ಸಂಚರಿಸುತ್ತಿದೆ. ಭಯಾನಕವಾದ ಘಟನೆಗಳು ನಡೆದಿವೆ, ವಿಚಿತ್ರವಾದ ಸದ್ದುಗಳು ಕೇಳುತ್ತವೆ ಎಂಬ ಸ್ಥಳೀಯರು ಕೆಲವು ವರದಿಗಳಲ್ಲಿ ಕೊಟ್ಟ ಹೇಳಿಕೆಗಳು ಅದು ಸತ್ಯಾಂಶ. ನಿಜವಾಗಲೂ ಈ ಜಾಗ ಇಷ್ಟೆಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿದೆಯಾ ಅನ್ನೋ ಅನುಮಾನಗಳು ಇಲ್ಲಿಟ್ಟ ಪ್ರತಿ ಹೆಜ್ಜೆಯಲ್ಲೂ ನನ್ನ ಕಾಡಿತು. ಈ ಜಾಗದಲ್ಲಿ ದೆವ್ವ ಭೂತಗಳಿವೆಯಾ ಅನ್ನೋ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರವಿಲ್ಲ. ಬಹಳಷ್ಟು ಜನ ಇಲ್ಲಿ ವಿಭಿನ್ನ ಅನುಭವವಾದ ಕಥೆಯನ್ನ ಹೇಳಿದ್ದಾರೆ. ಆದರೆ ಪಾಳು ಬಿದ್ದ ಪ್ರತಿ ಜಾಗಗಳಲ್ಲಿ ಅವುಗಳ ಅಸ್ತಿತ್ವವಿರುತ್ತದೆ ಎಂಬುದನ್ನ ನಾನು ನಂಬುವುದಿಲ್ಲ. ಪ್ರಕೃತಿ ತನ್ನ ಜಾಗವನ್ನ ಮರಳಿ ಪಡೆದ ದೃಶ್ಯಗಳು, ವಿಕಾರವಾದ ಈ ಕಟ್ಟಡದ ಕೆಲ ಭಾಗಗಳು, ಕಾಡಿನ ನಡುವೆಯೇ ಇರುವುದರಿಂದ ಅಲ್ಲಿ ಕೇಳೋ ಕೆಲ ಸದ್ದುಗಳು ಭಯಾನಕವೆನಿಸಿರಬಹುದೇ ಹೊರತು ಬೇರೇನಿಲ್ಲ. ಪ್ರಕೃತಿ ಮರಳಿ ತನ್ನ ಗದ್ದುಗೆ ನೀರಿದ್ದು ಅಂತಾರಲ್ಲ, ಇಲ್ಲೂ ಅದೇ ಆಗಿದೆ. ಏನು ಪ್ರಕೃತಿಯಿಂದ ಮನುಷ್ಯ ಕಿತ್ಕೊಂಡಿದ್ದ ಅದನ್ನು ವಾಪಸ್ ಅದು ಪಡ್ಕೊಂಡಿದೆ. ಈ ಕಟ್ಟಡನೂ ಅಷ್ಟೇ. ಇನ್ನೊಂದಷ್ಟು ವರ್ಷ ಈ ಕಟ್ಟಡಗಳ ಪರಿಸ್ಥಿತಿ ನೋಡಿದ್ರೆ ಏನಂದರೆ, ಒಂದಷ್ಟು ವರ್ಷದಲ್ಲಿ ಜಾಸ್ತಿ ಮಳೆ, ಈ ಥರದ ಗಾಳಿ, ಈ ಥರದಾದರೆ ಹಂತವಾಗಿ ಇನ್ನಿನ್ನೂ ನಾಶವಾಗ್ತಾ ಬರುತ್ತೆ. ಇದನ್ನು ಯಾವತ್ತೂ ಇದರ ಕೆಲಸ ಮತ್ತೆ ಸಂಪೂರ್ಣವಾಗೋದು ಅಂಥದ್ದು ಕಷ್ಟ. ನನ್ನ ಪ್ರಕಾರ ಇದು ಮುಗೀತಿದ್ರ ಅಧ್ಯಾಯ ಇಲ್ಲಿಗೆ ಮುಗೀತು ಅನ್ಸುತ್ತೆ. ಒಂದು ಪಾಳು ಬಿದ್ದ ಹೋಟೆಲ್ ಆಗಿ ಇನ್ನು ಇತಿಹಾಸದಲ್ಲಿ ನೆನ್ಪುಳಿಯುತ್ತೆ. ಇಲ್ಲಿಗೆ ಇದರ ಕೊನೆ ಅಂತಸ್ತಿಗೆ ಹೋದ್ರೆ ನಮಗೆ ಇಲ್ಲಿಂದನೇ ಅಗೊಂಡ ಬೀಚ್ ಏನಿದೆಯಲ್ಲ, ಆ ಸಮುದ್ರ ಕಾಣಿಸುತ್ತೆ. ಅದರ ಅಲೆಗಳು ಸದ್ದು ಕೇಳಿಸ್ತಾನೆ ಇರುತ್ತೆ. ಪ್ರಾಕೃತಿಕ ಸೌಂದರ್ಯ ಏನಿತ್ತಲ್ಲ ಅದನ್ನೆಲ್ಲ ಬಳಸ್ಕೊಂಡು ಅದರಿಂದ ಹಣ ಗಳಿಸೋ ಯೋಚನೆ ಮಾಡಿ ಈ ಹೋಟೆಲ್ನ ಕಟ್ಟಿರೋದು. ಅಂದರೆ ಪ್ರವಾಸಿಗರನ್ನ ಸೆಳೆಯೋ ಒಂದು ಉದ್ದೇಶದಲ್ಲಿ ಕಟ್ಟಿದ್ದು. ಒಂದೊಂದು ಚಿತ್ರಗಳು ಅದ್ಭುತವಾಗಿದೆ. ಈ ಚಿತ್ರಗಳನ್ನು ಯಾಕೆ ಕೆತ್ತಿದ್ರು ಅಥವಾ ಯಾರು ಬಿಡಿಸಿದ್ರು ಅನ್ನೋದು ನನಗೆ ಪರಿಪೂರ್ಣವಾಗಿ ಗೊತ್ತಾಗಲಿಲ್ಲ. ಇಲ್ಲಿ ಈ ಹೋಟೆಲ್ನ ಬಗ್ಗೆ, ಇದ್ರ ಬಗ್ಗೆ ಕೇಳೋಣ ಅಂದರೆ ನಿಮ್ಮ ಸುತ್ತಮುತ್ತ ಎಲ್ಲೂ ಜನ ಇಲ್ಲ. ಇನ್ನು ತುಂಬ ಒಂದು ಕಿಲೋಮೀಟರ್ ಹೋದ್ರೆ ಕೆಳಗೆ, ಅಲ್ಲಿ ಹೋದ್ರೆ ಅಲ್ಲೊಂದು ಊರು ಮನೆಗಳು, ಈ ಥರದ ಬೀಚ್ ಸೈಡ್ ಸ್ವಲ್ಪ ಒಂದಷ್ಟು ಜನ ಸಿಗ್ತಾರೆ ಬಿಟ್ರೆ ಈ ಜಾಗದಲ್ಲಿ ಒಬ್ಬರು ಸಿಗಲ್ಲ ನಮಗೆ. ಇದ್ರ ಬಗ್ಗೆ ಏನಾದ್ರು ಕೇಳೋಣ ಅಥವಾ ಇದ್ರ ಬಗ್ಗೆ ಏನೋ ಮಾಹಿತಿ ಕೇಳೋಣ ಅಂದರೆ ಊರಿನಿಂದ ಸ್ವಲ್ಪ ದೂರವಾಗಿ ಕಟ್ಟಿದ್ದಂಥ ಒಂದು ಜಾಗ. ಇದೊಂದು ಕೋಣೆ ಕೆಲಸ, ಇದೊಂದು ರೂಮಿನ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ. ಅಂದರೆ ಕಂಪ್ಲೀಟ್ ಏನು ಫರ್ನಿಷ್ ಆಗಿದೆ, ಪೀಠೋಪಕರಣಗಳೆಲ್ಲ ಇಟ್ಟು ಸಂಪೂರ್ಣವಾಗಿ ಒಂದು ರೂಮ್ ಹೇಗಿರ್ತಿತ್ತು ಅಥವಾ ಈ ಎಲ್ಲ ಕೆಲಸಗಳು ಪೂರ್ಣವಾಗಿ ಮುಗಿದಿದ್ರೆ ಒಂದು ರೂಮ್ ಹೇಗಿತ್ತು ಅಂತ ನೋಡೋಕೆ ಇದೊಂದು ಮಾದರಿ ರೂಮ್ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಬಾವಲಿಗಳ ಜಾಗ ಆಗಿದೆ ಇವಾಗ. ಇದು ವಾಶ್ರೂಮ್. ಈ ಎಲೆಕ್ಟ್ರಿಷಿಯನ್ ಕೆಲಸಗಳು, ಟೈಲ್ಸ್ ಕೆಲಸಗಳು ನಡಿಬೇಕಾಗಿತ್ತು, ಆದರೆ ಅದರ ನಡೆಯೋ ಹಂತದಲ್ಲಿತ್ತು. ಆದರೆ ಎಲ್ಲ ನಿಂತು. 3 ದಶಕಗಳ ಹಿಂದೆ ನಿರ್ಮಾಣವಾದ ಈ ಕಟ್ಟಡ ಅಂದಿನಿಂದಲೂ ಪಾಳು ಬಿದ್ದಿದೆ. ರಷ್ಯನ್ನರ ಗುಂಪೊಂದು 5 ಸ್ಟಾರ್ ಹೋಟೆಲ್ ಅನ್ನು ನಿರ್ಮಿಸಲು ಕಂಡ ಕನಸಿಗೆ ಹಣದ ಕೊರತೆ ಎದುರಾಗಿ ಕಾನೂನು ಸಮಸ್ಯೆಗಳುಂಟಾಗಿ ಇಂದಿಗೆ ಅಡವಿಯೊಳಗೆ ಅನಾಥವಾಗಿ ಹೋಗಿದೆ. ಹೀಗೊಂದಷ್ಟು ಈ ಅಪೂರ್ಣವಾದ ಹೋಟೆಲಿನ ಕಥೆಗಳನ್ನ ಕೆದಕುತ್ತಾ ಮತ್ತಷ್ಟು ಜಾಗದೆಡೆಗೆ ಹೆಜ್ಜೆ ಹಾಕುತ್ತಾ ನನ್ನ ಬಹುತೇಕ ಸಮಯ ಇಲ್ಲಿಯೇ ಕಳೆದು ಹೋಗಿತ್ತು. ಸೂರ್ಯಾಸ್ತಮವಾಗುವ ಹೊತ್ತು ಆಗಿತ್ತು. ಒಂದೆಡೆ ಮುಳುಗುತ್ತಿದ್ದ
ಸೂರ್ಯನ ಕಿರಣಗಳು ಈ ಕಟ್ಟಡದೊಳಗೆ ಹೊಕ್ಕುತ್ತಿದ್ದರೆ ಸುತ್ತಮುತ್ತಲಿನ ವಾತಾವರಣವನ್ನ ಸಂಜೆಯ ಕತ್ತಲು ಆವರಿಸುತ್ತಾ ಹೋದಂತೆ ಈ ಸ್ಥಳ ಇನ್ನಷ್ಟು ನಿಗೂಢ ಅಂತ ಅನಿಸಿತ್ತು. ಸೂರ್ಯಾಸ್ತ ಮಾಡ್ತಾ ಬಂತು. ಸುತ್ತಾಡ್ತಾ ಅದು ಹೊಸದೇನೋ ಸಿಗುತ್ತೆ, ಇನ್ನೇನೋ ಇದೆ ಅಂತ ಹುಡ್ಕೊಂಡು ಹೋಗಿ ಸಮಯ ಮುಗಿದಿದೆ ಊಟದಿಂದ. ಇನ್ನೇನು ಕತ್ಲಾಗೋ ಹೊತ್ತು. ಅಂದರೆ ಪ್ರತಿಯೊಂದು ಜಾಗಗಳು ಕೂಡ ಒಂದು ಹೊಸ ಅನುಭವ. ನನ್ನ ಪ್ರಯಾಣಗಳು ಹೆಚ್ಚಾಗಿ ಸುಂದರವಾಗಿ ಚೆನ್ನಾಗಿರೋ ಜಾಗಗಳಿಗಿಂತ ಈ ಥರ ಪಾಳು ಬಿದ್ದ ಜಾಗಗಳ ಕಡೆನೇ ಹೆಚ್ಚಾಗಿರುತ್ತೆ. ಕಾರಣ ಅಲ್ಲಿ ಕುತೂಹಲಗಳು ಹೆಚ್ಚಿರುತ್ತೆ, ಕಥೆಗಳು ಹೆಚ್ಚಿರುತ್ತೆ, ಅಥವಾ ನೋಡೋಕ್ಕದೇನೋ ಬೇರೆ ಅನುಭವ ಕೊಡುತ್ತೆ. ಆ ಮುಗಿದು ಹೋಗಿರೋ ಜಾಗದ ಕಥೆಯನ್ನು ಇನ್ನೊಂದು ಥರ ಉದ್ದೇಶನೂ ಇರುತ್ತೆ. ಆದರೆ ಒಂದಂತೂ ಹೇಳ್ಬೋದು, ಈ ಹೋಟೆಲ್ ಏನಾದರೂ ಸಂಪೂರ್ಣ ಕೆಲಸ ಮುಗಿದು ನಿಂತಿದ್ರೆ ಗೋವಾದ ಒಂದು ಸುಂದರ ರೆಸಾರ್ಟ್ ಆಗಿ ನಮ್ಮ ಮುಂದೆ ನಿಲ್ತಿತ್ತು. ಇಲ್ಲಿಗೆ ಬಹುತೇಕ ಗೋಸ್ಟ್ ಹೋಟೆಲ್ ಅಂತ ಜನ ಕರೆಯೋ ಈ ಸಿನಾ ಹೋಟೆಲ್ ಈ ಜಾಗದ ಪ್ರಯಾಣ ಮುಗಿದಿದೆ. ಒಂದು ಅದ್ಭುತ ಅನುಭವ ಅಂತಲೇ ಹೇಳ್ಬೋದು. ಅಂದರೆ ಈ ಜಾಗನ ಹುಡುಕಿ ಬಂದಿದ್ದು, ಇಲ್ಲೊಂದಷ್ಟು ಸುತ್ತಾಡಿದ್ದು. ತುಂಬಾ ಕುತೂಹಲ ಇರುತ್ತೆ ನನಗೆ ಈ ಥರ ಜಾಗಗಳನ್ನು ಹುಡುಕಿ ಹೋದಾಗ. ಅಥವಾ ಭಯ ಅನ್ನೋದಿರಲ್ಲ ಪ್ರತಿಯೊಂದು ಜಾಗಕ್ಕೂ ನನಗೆ. ಅಂದರೆ ಏನು ಪ್ರತಿ ಪಾಳು ಬಿದ್ದ ಜಾಗಗಳನ್ನು ಹುಡುಕಿ ಹೋದಾಗಲೂ ನನಗೆ ಇಲ್ಲಿವರೆಗೂ ನನಗೆ ಯಾವುದೇ ಥರದ ಭಯ ಕಾಡಿಲ್ಲ. ಅಂದರೆ ಆ ಭಯಕ್ಕಿಂತ ಹೆಚ್ಚಾಗಿ ಅಲ್ಲಿ ಏನಾಗುತ್ತೋ ಏನೋ ಅನ್ನೋ ಭಯಕ್ಕಿಂತ ಹೆಚ್ಚಾಗಿ ನನಗೆ ಕುತೂಹಲ ಇರುತ್ತೆ. ಈ ಜಾಗ ಹೇಗಿರುತ್ತೆ, ಅಥವಾ ಮುಂದೆ ನನಗೇನು ಸಿಗುತ್ತೆ ಈ ಜಾಗದಲ್ಲಿ, ಈ ಜಾಗದ ಕಥೆ ಏನೋ ಅನ್ನೋ ಕುತೂಹಲಗಳು ಹೆಚ್ಚಿರೋದ್ರಿಂದ ನನಗೆ ಯಾವತ್ತೂ ಯಾವ ಜಾಗನೂ ಇದು ಗೋಸ್ಟ್ ಟೌನ್, ಇದು ಗೋಸ್ಟ್ ಇರೋವಂಥ ಜಾಗ ಅಥವಾ ದೆವ್ವಗಳ ಜಾಗ ಅಂತ ಅನಿಸಿರಲ್ಲ. ನಿಜವಾದ ದೆವ್ವಗಳು ಯಾರು ಅಂದರೆ ಮನುಷ್ಯರೇ. ಮನುಷ್ಯರಿಗಿಂತ ದೊಡ್ಡ ದೆವ್ವ ಅಥವಾ ಮನುಷ್ಯರಿಗಿಂತ ಕೇಡು ಬಯಸೋ ಕೆಟ್ಟದ್ದು ಮಾಡೋ ದೆವ್ವ ಇನ್ನೊಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ಮುಗಿದಿದೆ ಈ ಅಬಾಂಡೆಡ್ ಪಾಳು ಬಿದ್ದ ರೆಸಾರ್ಟ್ನ ಪ್ರಯಾಣ. ಕಥೆಗಳನ್ನ ಕೇಳಿ ಒಂದಷ್ಟು ಪ್ರಶ್ನೆಗಳನ್ನ ಹೊತ್ತು ಅಗಾಧವಾದ ಕುತೂಹಲದೊಂದಿಗೆ ರಹಸ್ಯಮಯ ಜಾಗವನ್ನ ಹುಡುಕಿ ಕಾಡನ್ನ ಹೊಕ್ಕವನ, ಕಥೆಗಳನ್ನ ಕೆದಕುತ್ತಾ ಹೋದವನ, ನಾಶವಾದ ಕಟ್ಟಡದ ಇಂದಿನ ಪರಿಸ್ಥಿತಿಗೆ ಸಾಕ್ಷಿಯಾದವನ ಪ್ರಯಾಣ ಮುಗಿಯುವ ಸಮಯ ಎದುರಾಗಿ. ಪ್ರತಿ ಪಾಳು ಬಿದ್ದ ಜಾಗದಂತೆ ಈ ಸ್ಥಳವು ಒಂದು ವಿಭಿನ್ನವಾದ ಅನುಭವವನ್ನ ನೀಡಿ ಕಳಿಸಿದೆ. ಈ ಅಪೂರ್ಣವಾದ ಐಷಾರಾಮಿ ಹೋಟೆಲಿಗೆ ಅತಿಥಿಯಾಗಿ ಹೋದವನು ಇದರ ಇತಿಹಾಸದ ಆಳ ಅಂತರಾಳವನ್ನ ತಿಳಿದು ಭೂತಗಳ ಕಟ್ಟಡ ಅಂತಲೇ ಪ್ರಸಿದ್ಧಿಯಾದ ಈ ಜಾಗಕ್ಕೆ ವಿದಾಯವನ್ನ ಹೇಳಿ ಹೊರಟಿದ್ದೆ. ಈ ರೀತಿ ಒಂದು ಕಟ್ಟಡ ಹುಟ್ಟಲು ಅದೆಷ್ಟೋ ಕಲ್ಪನೆಗಳು ಬೇಕು. ಆ ಕಲ್ಪನೆಗಳು ಕಾರ್ಯರೂಪವಾಗಲು ಮತ್ತಷ್ಟು ಹಣ ಹರಿದು ಬರಬೇಕು, ಶ್ರಮ ವಹಿಸಬೇಕು. ಆದರೆ ಅದು ಸ್ತಬ್ಧವಾಗಲು ಕೆಲವು ಕಾರಣಗಳಷ್ಟೇ ಸಾಕು. ಅದೇ ಇಲ್ಲಾಗಿದ್ದು ಕೊಲೆ, ಕಾನೂನು ತೊಂದರೆ, ಹಣಕಾಸು ಸಮಸ್ಯೆಯಿಂದಲೇ ಈ ಜಾಗ ಇಂದಿಗೆ ಗೋಸ್ಟ್ ಹೋಟೆಲ್ ಎಂದು ಹಣಪಟ್ಟಿ ಹೊತ್ತು ಅಡವಿಯೊಳಗೆ ಅಜ್ಞಾತವಾಗಿ ಹೋಗಿದ್ದು.